ಪ್ರಶ್ನೆ 1, ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಇದನ್ನು ಸಾಲ್ವ್ ಮಾಡೋಣ. ಪ್ರಶ್ನೆ 1, 20 ಮತ್ತು 28. 20 ಮತ್ತು 28ರ ಸಾಮಾನ್ಯ ಅಪವರ್ತನ ಕಂಡುಹಿಡಿಯಬೇಕು. ಮೊದಲು 20ರ ಅಪವರ್ತನ ಮತ್ತು 28ರ ಅಪವರ್ತನಗಳನ್ನು ಕಂಡುಹಿಡಿಯೋಣ. 20 ಯಾವುದರಿಂದ ಭಾಗ ಆಗುತ್ತೆ? 1, 2, 2 ಹತ್ತಲೆ, 4 ಐದಲೆ, 5 ನಾಲ್ಕಲೆ, ಆಮೇಲೆ 10 ಎರಡಲೆ, 21. ಅದೇ ರೀತಿ 28 ಯಾವುದರಿಂದ ಭಾಗ ಆಗುತ್ತೆ? 1, 2ರಿಂದ ಭಾಗ ಆಗುತ್ತೆ, ಇದು ಸಮಸಂಖ್ಯೆ ಆಗಿದ್ದರಿಂದ. 4ರಿಂದ ಭಾಗ ಆಗುತ್ತೆ, 7ರಿಂದ ಭಾಗ ಆಗುತ್ತೆ, 4 7 7 4. 14ರಿಂದ ಭಾಗ ಆಗುತ್ತೆ, ನಂತರ 28ರಿಂದ ಭಾಗ ಆಗುತ್ತೆ. ಈಗ ಇವೆರಡರ ನಡುವಿನ ಸಾಮಾನ್ಯ ಅಪವರ್ತನಗಳು ಯಾವ್ಯಾವುದು? 1 ಎಲ್ಲ ಸಂಖ್ಯೆ ಸಾಮಾನ್ಯ ಅಪವರ್ತನದು, 2 ಕೂಡ ಸಾಮಾನ್ಯ ಅಪವರ್ತನ, ಇಲ್ಲಿ 4 ಕೂಡ ಇದೆ. ಅಷ್ಟೆ. 20 ಮತ್ತು 28ರ ಸಾಮಾನ್ಯ ಅಪವರ್ತನಗಳು ಯಾವ್ಯಾವುದು ಅಂದರೆ 1, 2 ಮತ್ತು 4. ಮುಂದಿನ ಸಂಖ್ಯೆ 15 ಮತ್ತು 25. 15ರ ಅಪವರ್ತನಗಳು ಯಾವುದು? 1, 3 3 5 15, 5 3 15, 15 1 15. 25ರ ಸಾಮಾನ್ಯ ಅಪವರ್ತನಗಳು ಯಾವ್ಯಾವುದು? 1, 5 5 5 25. ನೀವು 5ಅನ್ನು ಒಂದೇ ಸಲ ತಗೊಂಡ್ರೆ ಸಾಕಾಗುತ್ತೆ. 5 5 ಅಂತ 2 ಸಲ ತಗೊಳ್ಳೋದು ಬೇಡ. 5 ನಂತರ 25. ಈಗ ಸಾಮಾನ್ಯ ಅಪವರ್ತನಗಳು ಯಾವ್ಯಾವುದು? 1 ಮತ್ತು 5. ಇವು 15 ಮತ್ತು 25ರ ಸಾಮಾನ್ಯ ಅಪವರ್ತನಗಳು, 1 ಮತ್ತು 5. ಈಗ 35 ಮತ್ತು 50ರ ಸಾಮಾನ್ಯ ಅಪವರ್ತನ ನೋಡೋಣ. 35ರ ಅಪವರ್ತನಗಳು ಯಾವ್ಯಾವುದು? 1 3ರಿಂದ ಭಾಗ ಆಗುವುದಿಲ್ಲ, 4ರಿಂದನೂ ಭಾಗ ಆಗುವುದಿಲ್ಲ, 5ರಿಂದ 5 7 35, 7 5 35, ನಂತರ 35. 50ರ ಅಪವರ್ತನಗಳು 1 2 2 25, 3ರಿಂದ ಭಾಗ ಆಗುವುದಿಲ್ಲ, 4ರಿಂದನೂ ಭಾಗ ಆಗುವುದಿಲ್ಲ, 5ರಿಂದ ಭಾಗ ಆಗುತ್ತೆ, ಅದರಿಂದ 5 ಕೂಡ ಅಪವರ್ತನ. 6ರಿಂದ ಭಾಗ ಆಗುವುದಿಲ್ಲ, 7 8 9ರಿಂದನೂ ಭಾಗ ಆಗುವುದಿಲ್ಲ, 10ರಿಂದ ಭಾಗ ಆಗುತ್ತೆ, 10 5 50. ನಂತರ 25ರಿಂದ ಭಾಗ ಆಗುತ್ತೆ, 2 25, ಅದೇ ರೀತಿ 25 2 25ರಿಂದ ಭಾಗ ಆಗುತ್ತೆ, ನಂತರ 50ರಿಂದ ಭಾಗ ಆಗುತ್ತೆ. ಸಾಮಾನ್ಯ ಅಪವರ್ತನಗಳು ಯಾವ್ಯಾವುದು? 1 5 ಅಷ್ಟೇ. ಅದರಿಂದ 35 ಮತ್ತು 50ರ ಸಾಮಾನ್ಯ ಅಪವರ್ತನಗಳು 1 ಮತ್ತು 5.